ಟೋಟಲ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಇವರು ಸನ್ಮಾನ್ಯ ನರೇಂದ್ರ ಮೋದಿ ಮತ್ತು ಎಲ್ಲ ದೇಶದ ಎಲ್ಲ ಪ್ರಮುಖರು ಅಲ್ಲಿ ಹೋಗಿ ಭಾಗವಹಿಸಬೇಕು, ಉದ್ಘಾಟನೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಆಹ್ವಾನ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ತಿರಸ್ಕಾರ ಮಾಡ್ತಾರೆ ಅಂದರೆ ಇವರೆಲ್ಲ ಪಾಕಿಸ್ತಾನಕ್ಕೆ ಇದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ಆಯಿತು. ಚುನಾವಣೆ ಮುಗಿದ ನಂತರ ಈಗಲೂ ಧರ್ಮದ ವಿಷಯದಲ್ಲೂ ಬಂದಾಗ ಮಂತ್ರಾಕ್ಷರಿ ಬಗ್ಗೆ ಡಿ ಕೆ ಶಿವಕುಮಾರ್ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ನಾನು ಯಾವಾಗಲೂ ಮಂತ್ರಾಕ್ಷರಿ ಇದರಲ್ಲಿ ಇದ್ದೇ ಇರ್ತೀವಿ, ಅರ್ಥ ಇದೆ, ದೇವರ ಆಶೀರ್ವಾದ ಇರಲಿ ಅನ್ನೋ ಲೆಕ್ಕಾಚಾರದಲ್ಲಿ ಹಾಕೊಂಡ್ಬರ್ತೀವಿ. ನಾವು ಪ್ರತಿಯೊಂದು ದೇವಸ್ಥಾನಗಳಿಗೆ ಹೋದಾಗೂ ನಮ್ಮ ಡಿ ಕೆ ಶಿವಕುಮಾರ್ ನಾನು CM ಆಗಬೇಕಂತೇಳಿ ಸುಮಾರು ಸಲ ಹೋಗಿ ಹೋಮ ಹವನಗಳನ್ನು ಮಾಡಿಕೊಂಡು KGಗಟ್ಟಲೆ ಮಂತ್ರಾಕ್ಷರಿಗಳನ್ನು ತಲೆ ಮೇಲೆ ಹಾಕೊಂಡು ಬಂದಿರ್ತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರೇ ಇವತ್ತೇನು ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ನಮಗಾಗಲಿ ನಿಮಗಾಗಲಿ ದೇವರು ಈ ದೇಶ ಧರ್ಮ ಅನ್ನೋದು ಶಾಶ್ವತ. ಅದಕ್ಕೋಸ್ಕರ ನಿಮಗೂ ಮತ್ತು ನಿಮ್ಮ ಎಲ್ಲರಿಗೂ ಒಳ್ಳೇದಾಗಬೇಕನ್ನೋ ಲೆಕ್ಕಾಚಾರ ದೇವರು ಅಂತ ಹೇಳ್ಬಿಟ್ಟು ಏನು ನಂಬ್ಕೊಂಡು ಪೂಜೆ ಮಾಡ್ತಾಯಿದ್ರಿ, ಯಾವ ರೀತಿ ನೀವು KGಗಳು ಗಟ್ಟಲೆ ನೀವು ದೇವಸ್ಥಾನಗಳಲ್ಲಿ ಹೋಗಿ ಮಂತ್ರಾಕ್ಷರಿ ಹಾಕ್ಸ್ಕೊಂಡು ಬರ್ತಾಯಿದ್ರಿ, ಅದನ್ನೆಲ್ಲ ನೀವು ಮತ್ತೆ ಒಂದ್ಸಲಿ ನೆನಪು ಮಾಡ್ಕೊಬೇಕು. ಇವತ್ತು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು ಇಲ್ಲ DCM ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಿಮ್ಮಲ್ಲೇ ಕಾಲಿಡ್ತಾ ಇರ್ತಕ್ಕಂಥವ್ರು ಸುಮಾರು ಜನ ಇರೋದ್ರಿಂದ ನೀವು ಮತ್ತೆ ದೇವ್ರ ಪಾದಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಹಾಕಿ ಮತ್ತೆ ಮಂತ್ರಾಕ್ಷರಿ ಹಾಕಿಸ್ಕೊಂಡ್ಬಂದ್ರೆ ನಿಮ್ಗೆ ಏನಾದರೂ ಒಳ್ಳೇದಾಗೋದು. ಅದಕ್ಕೋಸ್ಕರ ಈ ಕಾಂಗ್ರೆಸ್ ಅವ್ರಿಗೆ ಯಾರು ಹೋಗ್ದಿರ ಇರಲಿ, ಈ INDA ಕೂಟ ಯಾರು ಹೋಗ್ದಿರ ಇರಲಿ, ರಾಮ ಮಂದಿರ ಏನು 22ನೇ ತಾರೀಕು ಲೋಕಾರ್ಪಣೆ ಆಗ್ತಾ ಇದೆ, ಅದನ್ನು ತಡೆಯೋಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಟೋಟಲ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಇವರು ಸನ್ಮಾನ್ಯ ನರೇಂದ್ರ ಮೋದಿ ಮತ್ತು ಎಲ್ಲ ದೇಶದ ಎಲ್ಲ ಪ್ರಮುಖರು ಅಲ್ಲಿ ಹೋಗಿ ಭಾಗವಹಿಸಬೇಕು, ಉದ್ಘಾಟನೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಆಹ್ವಾನ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ತಿರಸ್ಕಾರ ಮಾಡ್ತಾರೆ ಅಂದರೆ ಇವರೆಲ್ಲ ಪಾಕಿಸ್ತಾನಕ್ಕೆ ಇದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಚುನಾವಣೆ ಆಯಿತು. ಚುನಾವಣೆ ಮುಗಿದ ನಂತರ ಈಗಲೂ ಧರ್ಮದ ವಿಷಯದಲ್ಲೂ ಬಂದಾಗ ಮಂತ್ರಾಕ್ಷರಿ ಬಗ್ಗೆ ಡಿ ಕೆ ಶಿವಕುಮಾರ್ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ನಾನು ಯಾವಾಗಲೂ ಮಂತ್ರಾಕ್ಷರಿ ಇದರಲ್ಲಿ ಇದ್ದೇ ಇರ್ತೀವಿ, ಅರ್ಥ ಇದೆ, ದೇವರ ಆಶೀರ್ವಾದ ಇರಲಿ ಅನ್ನೋ ಲೆಕ್ಕಾಚಾರದಲ್ಲಿ ಹಾಕೊಂಡ್ಬರ್ತೀವಿ. ನಾವು ಪ್ರತಿಯೊಂದು ದೇವಸ್ಥಾನಗಳಿಗೆ ಹೋದಾಗೂ ನಮ್ಮ ಡಿ ಕೆ ಶಿವಕುಮಾರ್ ನಾನು CM ಆಗಬೇಕಂತೇಳಿ ಸುಮಾರು ಸಲ ಹೋಗಿ ಹೋಮ ಹವನಗಳನ್ನು ಮಾಡಿಕೊಂಡು KGಗಟ್ಟಲೆ ಮಂತ್ರಾಕ್ಷರಿಗಳನ್ನು ತಲೆ ಮೇಲೆ ಹಾಕೊಂಡು ಬಂದಿರ್ತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡಿದ್ದಾರೆ ಅಂತಂದರೆ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರೇ ಇವತ್ತೇನು ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ನಮಗಾಗಲಿ ನಿಮಗಾಗಲಿ ದೇವರು ಈ ದೇಶ ಧರ್ಮ ಅನ್ನೋದು ಶಾಶ್ವತ. ಅದಕ್ಕೋಸ್ಕರ ನಿಮಗೂ ಮತ್ತು ನಿಮ್ಮ ಎಲ್ಲರಿಗೂ ಒಳ್ಳೇದಾಗಬೇಕನ್ನೋ ಲೆಕ್ಕಾಚಾರ ದೇವರು ಅಂತ ಹೇಳ್ಬಿಟ್ಟು ಏನು ನಂಬ್ಕೊಂಡು ಪೂಜೆ ಮಾಡ್ತಾಯಿದ್ರಿ, ಯಾವ ರೀತಿ ನೀವು KGಗಳು ಗಟ್ಟಲೆ ನೀವು ದೇವಸ್ಥಾನಗಳಲ್ಲಿ ಹೋಗಿ ಮಂತ್ರಾಕ್ಷರಿ ಹಾಕ್ಸ್ಕೊಂಡು ಬರ್ತಾಯಿದ್ರಿ, ಅದನ್ನೆಲ್ಲ ನೀವು ಮತ್ತೆ ಒಂದ್ಸಲಿ ನೆನಪು ಮಾಡ್ಕೊಬೇಕು. ಇವತ್ತು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು ಇಲ್ಲ DCM ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಿಮ್ಮಲ್ಲೇ ಕಾಲಿಡ್ತಾ ಇರ್ತಕ್ಕಂಥವ್ರು ಸುಮಾರು ಜನ ಇರೋದ್ರಿಂದ ನೀವು ಮತ್ತೆ ದೇವ್ರ ಪಾದಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಹಾಕಿ ಮತ್ತೆ ಮಂತ್ರಾಕ್ಷರಿ ಹಾಕಿಸ್ಕೊಂಡ್ಬಂದ್ರೆ ನಿಮ್ಗೆ ಏನಾದರೂ ಒಳ್ಳೇದಾಗೋದು. ಅದಕ್ಕೋಸ್ಕರ ಈ ಕಾಂಗ್ರೆಸ್ ಅವ್ರಿಗೆ ಯಾರು ಹೋಗ್ದಿರ ಇರಲಿ, ಈ INDA ಕೂಟ ಯಾರು ಹೋಗ್ದಿರ ಇರಲಿ, ರಾಮ ಮಂದಿರ ಏನು 22ನೇ ತಾರೀಕು ಲೋಕಾರ್ಪಣೆ ಆಗ್ತಾ ಇದೆ, ಅದನ್ನು ತಡೆಯೋಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.